ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ತಮಗೆಲ್ಲರಿಗೂ ಮಲ್ಲು ಸರ್ ಮ್ಯಾಥ್ಸ್ ಆ್ಯಂಡ್ GK ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಭಿನ್ನರಾಶಿಗಳ ಏರಿಕೆ ಮತ್ತು ಇಳಿಕೆ ಕ್ರಮದ ಬಗ್ಗೆ ತಿಳಿಯೋಣ. ಈ ಒಂದು ವಿಡಿಯೋ ಭಿನ್ನರಾಶಿಗಳ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿನೇ ಇರ್ತಕ್ಕಂಥ ಮೂರನೇ ಭಾಗ. ಮೊದಲನೇ ಭಾಗದಲ್ಲಿ ನಾವು ಅಂಶಗಳು ಛೇದಗಳು ಸಮವಿದ್ದಾಗ ಯಾವ ರೀತಿಯಾಗಿರ್ತಕ್ಕಂಥ ದೊಡ್ಡ ಭಿನ್ನರಾಶಿ, ಚಿಕ್ಕ ಭಿನ್ನರಾಶಿ, ಇಳಿಕೆ ಕ್ರಮ ಯಾವ ರೀತಿಯಾಗಿ ಕಂಡುಹಿಡಬೇಕು ಅಂತಕ್ಕಂಥ ನಾವು ಕಲಿತಿದ್ದೆವು. ಎರಡನೇ ಭಾಗದೊಳಗೆ ಅಂಶಗಳು ಸಮವಿದ್ದಾಗ ಯಾವ ರೀತಿಯಾಗಿ ದೊಡ್ಡ ಭಿನ್ನರಾಶಿ, ಚಿಕ್ಕ ಭಿನ್ನರಾಶಿ ಮತ್ತು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ ಯಾವ ರೀತಿ ಬರೀಬೇಕು ಅಂತಕ್ಕಂಥದ್ದು ನಾವೇನು ಮಾಡಿದೆವು, ತಿಳ್ಕೊಂಡಿದ್ದೆವು. ಆದರೆ ಇದು ಮೂರನೇ ಒಂದು ವಿಡಿಯೋದಲ್ಲಿ ನಾವು ಮೂರನೇ ಭಾಗವಾಗಿರ್ತಕ್ಕಂಥ ಮೂರನೇ ರೀತಿಯಾಗಿರ್ತಕ್ಕಂಥ ಈ ಒಂದು ಭಿನ್ನರಾಶಿಗಳ ಏರಿಕೆ ಮತ್ತು ಇಳಿಕೆ ಕ್ರಮವನ್ನು ಮತ್ತು ದೊಡ್ಡ ಭಿನ್ನರಾಶಿ, ಚಿಕ್ಕ ಭಿನ್ನರಾಶಿ ಯಾವ ರೀತಿಯಾಗಿ ಕಂಡುಹಿಡಬೇಕು ಅಂತಕ್ಕಂಥದ್ದನ್ನು ನಾವು ತಿಳಿಯೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಅದಕ್ಕಿಂತ ಪೂರ್ವದಲ್ಲಿ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ, ಹಾಗಾದರೆ ನಾವು ತರಗತಿಯನ್ನು ಪ್ರಾರಂಭಿಸೋಣ. ವಿದ್ಯಾರ್ಥಿಗಳೇ, ನಮಗೆ ಮೊದಲನೇ ವಿಡಿಯೋದಲ್ಲಿ ಈಗ ತಾನು ಹೇಳಿದಾಗ ಛೇದಗಳು ಸಮವಿದ್ದಾಗ ಯಾವ ರೀತಿ ಕಂಡುಹಿಡಿಬೇಕು ಅಂತಕ್ಕಂಥದ್ದನ್ನು ನಾವು ಕಂಡುಹಿಡಿದೀವಿ. ಎರಡನೇ ವಿಡಿಯೋದೊಳಗೆ ಅಂಶಗಳು ಸಮವಿದ್ದಾಗ ಯಾವ ರೀತಿ ದೊಡ್ಡ ಸಂಖ್ಯೆ, ಚಿಕ್ಕ ಸಂಖ್ಯೆ, ಏರಿಕೆ ಕ್ರಮ, ಇಳಿಕೆ ಕ್ರಮ ಬರೀತಕ್ಕಂಥ ವಿಧಾನವನ್ನು ನಾವು ಕಳ್ಕೊಂಡೆವು. ಆದ್ರೆ ಈ ಒಂದು ಮೂರನೇ ರೀತಿಯಾಗಿರ್ತಕ್ಕಂತಹ ಮೂರನೇ ಭಾಗದೊಳಗೆ ಏನೈತಿ ಅಂತಂದ್ರೆ ಅಸಮ ಛೇದಗಳು ಅಸಮ ಛೇದಗಳು ಬೇರೆ ಬೇರೆ ಇರ್ತಾವು. ನೋಡೋಣ, ಎಕ್ಸಾಂಪಲ್ ನೀವು ಹೇಳ್ಬೇಕಾದ್ರೆ. ಎಕ್ಸಾಂಪಲ್ 1, 5 ಎಂಟಾಂಶ, 4 ಮೂರಾಂಶ, 9 ಆರಾಂಶ, 2 ಏಳಾಂಶ, 7 ಒಂಬತ್ತಾಂಶ. ಸ್ವಲ್ಪ ಲಕ್ಷ ಕೊಡ್ರಿ. ಏರಿಕೆ ಕ್ರಮದಲ್ಲಿ ಬರೀರಿ ಅಂತ ಕೊಡ್ತಾರೆ. ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಡ್ತಾರೆ, ಅಥವಾ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಡ್ತಾರೆ, ಅಥವಾ ದೊಡ್ಡ ಸಂಖ್ಯೆ ಯಾವುದು ಅಂತ ಕೊಡ್ತಾರೆ, ಇಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಕೊಡ್ತಾರೆ. ಅರ್ಥಕತ್ತಲ್ರಿ? ಓಕೆ, ಹಾಗಾದ್ರೆ ನೋಡ್ರಿ, ನಿಮಗೆ ಇದನ್ನು ನೋಡಿದ್ರೆ ಏನು ಅನ್ಸಕತ್ತೈತಿ? ಈ ಒಂದು ಎಕ್ಸಾಂಪಲ್ ನೋಡಿದ್ರೆ ಅಂಶನೂ ಬೇರೆ ಬೇರೆ ಅದಾವು, ಛೇದಗಳನ್ನು ಬೇರೆ ಬೇರೆ ಅದಾವು, ಹೌದಲ್ರಿ? ನೋಡ, ಮೂರು ರೀತಿ ಭಿನ್ನರಾಶಿಗಳು ಏರಿಕೆ ಕ್ರಮ, ಇಳಿಕೆ ಕ್ರಮ ಬರ್ತಾವೆ. ದೊಡ್ಡ ಸಂಖ್ಯೆ, ಸಣ್ಣ ಸಂಖ್ಯೆ ಬರ್ತಾವೆ. ಒಂದು ಅಂಶಗಳ ಸಮ ಇದ್ದಾಗ, ನೆಕ್ಸ್ಟ್ ಛೇದಗಳ ಸಮ ಇದ್ದಾಗ ಇವು ಏನದಾವ ಅಂದ್ರೆ ಎರಡು ಬೇರೆ ಬೇರೆ ಅದಾವ. ಇವು ಬೇರೆನೇ ಅದಾವು, ಇವು ಬೇರೆನೇ ಅದಾವು, ಹೌದಲ್ರಿ? ಹೆಂಗೆ ಕಂಡುಹಿಡಿದು? ಅದೇನು ದೊಡ್ಡಾಗೋದಿಲ್ಲ. ನಾವು ಎರಡು ರೀತಿ ಅಥವಾ ಅದಕ್ಕಿಂತ ಹೆಚ್ಚು ರೀತಿ ಕಂಡುಹಿಡಿಯಬಹುದು. ಆದರೆ ಪ್ರಮುಖವಾಗಿ ನಾವು ಇವನ್ನ ಏನು ಮಾಡಬಹುದು ಅಂತಂದ್ರೆ ಎರಡು ರೀತಿಯಾಗಿ ನಾವು ಏರಿಕೆ ಕ್ರಮ, ಇಳಿಕೆ ಕ್ರಮ, ದೊಡ್ಡ ಸಂಖ್ಯೆ, ದೊಡ್ಡ ಭಿನ್ನರಾಶಿ, ಚಿಕ್ಕ ಭಿನ್ನರಾಶಿ ಕಂಡುಹಿಡಿಯಬಹುದು. ಒಂದಿತ್ತು ಲಸಾಅ ಕಂಡುಹಿಡಿಯುವುದರ ಮುಖಾಂತರ, ಛೇದಗಳ ಲಸಾಅ ಕಂಡುಹಿಡಿಯುವುದರ ಮುಖಾಂತರ ದೊಡ್ಡ ಸಂಖ್ಯೆ, ದೊಡ್ಡ ಭಿನ್ನರಾಶಿ, ಚಿಕ್ಕ ಭಿನ್ನರಾಶಿಯನ್ನ ಕಂಡುಹಿಡಿಯಬಹುದು. ಓಕೆ, ನೆಕ್ಸ್ಟ್ ಒನ್ ಎರಡನೇದು ಯಾವುದು ಅಂತಂದ್ರೆ ಭಾಗಾಕಾರ ವಿಧಾನ. ಯಾವುದು? ಭಾಗಾಕಾರ ವಿಧಾನ. ಇವಾಗ ನಮ್ಗೆ ಯಾವ್ದು ಈಸಿ ಅನಿಸ್ತೈತಿ ಅದನ್ನು ನಾವೇನು ಮಾಡಬೇಕು ಅಂತಂದ್ರೆ, ನಮ್ಗೆ ಯಾವುದು ಪ್ರಾಕ್ಟೀಸ್ ಬಡಾಕತಿ, ಪ್ರಾಕ್ಟೀಸನ್ನು ಮಾಡಿರ್ತೀರಿ, ಅದನ್ನು ಏನು ಮಾಡಬೇಕು ಅಂತಂದ್ರೆ ನಾವು ಆ ವಿಧಾನದಾಗ ನಾವು ಕಂಡು ಹಿಡ್ಕೋಬೇಕು. ಅರ್ಥ ಆಗತ್ತಲ್ರಿ? ಓಕೆ, ಹಾಗಾದ್ರೆ ಈಗ ಮೊದಲಿಗೆ ನಾವು ಏನು ಮಾಡೋಣ ಅಂತಂದ್ರೆ ಲಸ ವಿಧಾನದಾಗ ನಾವು ಕಂಡುಹಿಡೋಣ. ಯಾವ್ದ್ರಾಗ? ಲಸ ವಿಧಾನದೊಳಗೆ ನಾವು ಏನು ಮಾಡೋಣ ಅಂತಂದ್ರೆ ದೊಡ್ಡ ಸಂಖ್ಯೆ ಯಾವುದು ಅದನ್ನು ನಾವು ಏನು ಮಾಡೋಣ, ಕಂಡುಹಿಡಿಯೋಣ. ಓಕೆ ವಿದ್ಯಾರ್ಥಿಗಳೇ, ಲಸ ಕಂಡುಹಿಡಿಬೇಕಾಗಿತ್ತು ಅಂದ್ರೆ ಬಹುಶಃ ನೀವು ನಮ್ಮ ವಿಡಿಯೋವನ್ನು ನೀವು ಸಂಕಲನ, ಭಿನ್ನರಾಶಿಗಳ ಸಂಕಲನ ವಿಡಿಯೋವನ್ನು ನೀವು ನೋಡಿದ್ರಿ ಅಂತಂದ್ರೆ ಅದರಾಗ ಲಸ ಹೆಂಗೆ ಹಿಡಿಬೇಕು, ಲಸವನ್ನು ಹೆಂಗೆ ಕಂಡುಹಿಡಿಬೇಕು ಅಂತಕ್ಕಂಥದ್ದು ನಾನು ಕಲಿಸಿದ್ದೆ. ಅಥವಾ ಇನ್ನೊಂದು ವಿಡಿಯೋ ಐತಿ, ಲಸ ಕಂಡುಹಿಡಿಯೋದು, ಒಂದು ವಿಡಿಯೋ ಸಪ್ರೇಟಾಗಿ ವಿಡಿಯೋ ಮಾಡೀನಿ. ಅದನ್ನು ನೋಡಿ ಪ್ರಾಕ್ಟೀಸನ್ನು ಮಾಡಿಕೊಡ್ರಿ.
ಅರ್ಥ ಐತಲ್ರಿ? ಅದಕ್ಕೆ ಈಗ ಲಸ ಎದಕ್ಕೆ ಕಂಡುಹಿಡಿತಾರೆ ಅಂದ್ರೆ ಭಿನ್ನರಾಶಿ ಛೇದಗಳು ಮತ್ತೆ ಇಟ್ಕೊಡ್ಲಿ. ಅಂಶಗಳ ಲಸ ಯಾವಾಗಲೂ ತೆಗಿಯಂಗಿಲ್ಲ, ಛೇದಗಳ ಲಸ ಕಂಡುಹಿಡಿತಾರೆ ಯಾವಾಗಲಿ. ಓಕೆ, ಹಾಗಾದ್ರೆ ಈಗ ನಾವು ಏನು ಮಾಡೋಣ ಅಂತಂದ್ರೆ ಈ ಛೇದಗಳದಾವಲ್ರಿ, ಛೇದ ಎಷ್ಟು ಇದ್ರಾಗ? ಇದ್ರಾಗ ಈ ಭಿನ್ನರಾಶಿ ಒಳಗ, ಈ ಭಿನ್ನರಾಶಿ ಒಳಗ, ಈ ಭಿನ್ನರಾಶಿ ಒಳಗ ಇವೆಲ್ಲ ಏನು ಏನವ? ಅವೆಲ್ಲ ಛೇದಗಳು. ಹೌದಾ? ಅರ್ಥ ಐತ್ರಿ? ಅದ್ರ ಲಸ ತಗೋಣ. ಓಕೆ, ಇಲ್ಲಿ ಸೈಡ್ ಅಂಶ ತಗೋಬೇಕು. 8 3 ನೆಕ್ಸ್ಟ್ 6 ನೆಕ್ಸ್ಟ್ 9 ಇವುಗಳ ಲಸ ತಗೋಣ. ಓಕೆ, ಅಷ್ಟೇ. ನಿಮ್ಗೆ ಬರ್ತೈತಿ ಅಂತ ಅನ್ಕೊಂತೀನಿ ನಾನು, ಬರ್ತೈತಿ ಅಂತ ತಿಳ್ಕೊಳ್ಳೋಣ. ಹೌದಾ? ನಮ್ಮ ವಿಡಿಯೋನ ನೋಡ್ರಿ, ನಾವು ಗೊತ್ತಾಗ್ಲಿಕ್ಕದ ನಮ್ಮ ವಿಡಿಯೋನ ನೋಡ್ರಿ. ಆದ್ರೂ ಒಂದು ಸ್ವಲ್ಪ ವಿವರಣೆ ಕೊಡ್ತು ನೋಡ್ರಿ. ವಿದ್ಯಾರ್ಥಿಗಳೇ, ನಾವು ಲಸ ಕಂಡು ಹಿಡಿಬೇಕಾಗಿತ್ತು ಅಂತಂದ್ರೆ ಇಷ್ಟು ಸಂಖ್ಯೆಗಳದಾವು. ಮೊದಲಿಗೆ ಈ ಮೊದಲೇ ಸಂಖ್ಯೆ ಅಟ್ಟ ನೋಡ್ರಿ, 8 ಐತಿ. ಆ 8 ಎರಡು ಫಸ್ಟಿಗೆ ತಗೋಬೇಕು. 8 1 8 ಅನ್ನಂಗಿಲ್ಲ ಅದನ್ನು. ಹೌದಾ? ಮೊದಲಿಗೆ ಈ ಸಂಖ್ಯೆ 2ರ ಮಧ್ಯಾಗ ಐತೆ ಇಲ್ಲೋ ನೋಡ್ಕೋಬೇಕು. 2ರ ಮಗ್ಗಿ ಇಲ್ಲ ಅಂತ ತಿಳ್ಕೊರಿ, 3ರ ಮಗ್ಗಿಗೆ ಹೋಗ್ಬೇಕು. 3ರ ಮಗ್ಗಿಗೆ ಇಲ್ಲ ತಿಳ್ಕೊರಿ, 4ರ ಮಗ್ಗಿಗೆ ಹೋಗ್ಬೇಕು. 4ರ ಮಗ್ಗಿಗೆ ಇಲ್ಲ ಅಂದ್ರೆ 5ರ ಮಗ್ಗಿಗೆ ಹೋಗ್ಬೇಕು. ಹಿಂಗೆ ನಾವು ಏನು ಮಾಡ್ಬೇಕು? ಕಂಟಿನ್ಯೂಸ್ ಆಗಿ ನೋಡ್ಕೊಂತ ಹೋಗ್ಬೇಕು. ಬಟ್ ಒಮ್ಮೆ 8 1 8 ಹಚ್ಚಂಗಿಲ್ಲ. ಹಚ್ಚಿದ್ರೆ ಉತ್ತರ ತಪ್ಪಾಕೈತಿ. ಅರ್ಧಾತು ಮೊದಲೇ ಸಂಖ್ಯೆ 8 ಐತಿ. ಇಲ್ರಿ ನಾವು 2ನೇದು ಮಾಡೋರಿ, ನಾವು 3 ಐತೆ ನೋಡ್ತೀವಿ ರೀ. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ, ಅದು ಬರ್ತೈತಿ. ಇಲ್ರಿ ಸರ್, ನಾನು ಡೈರೆಕ್ಟ್ 9 ನೋಡ್ಕೋತೇನೆ ರೀ ಸರ್, ಅದಕ್ಕೆ ನಾವು ಮೊದಲು ಅದ್ರ ಬಗ್ಗೆ ಅನ್ಸವ್ರಿ, ಅದು ಬರ್ತೈತಿ. ಆದ್ರೆ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಹಂಗೆ ಅವಶ್ಯ ಏನಾಗೈತಿ? ಮೊದಲೇ ಸಂಖ್ಯೆ 8 ಐತಿ. ಆ 8 ಯಾವ ಬಗೆಗೆ ಐತೆ ನೋಡು. 2ರ ಬಗೆಗೆ ಐತೆ ನೋಡೋಣ ಫಸ್ಟಿಗೆ. ಐತೇನೆ 2ರ ಬಗೆಗೆ? ಅದು ಐತಿಲ್ಲ? ಓಕೆ, ಹಾಗಾದ್ರೆ 2 ತಗೋಣ. 2 ತಗೊಂಡ, 2ರ ಬಗ್ಗೆ ತಗೊಂಡೆವು. 2 ಎಷ್ಟಲೇ 8? ಏನು? ವೆರಿ ಗುಡ್. 2 4 8. ಹೌದಲ್ಲ? 2 4 8 ಮುಗಿತು. ಈಗ ಒಂದೇ ಸ್ಟೆಪ್ ಇದು. ಈ ಸಂಖ್ಯೆ ಹೋರಿ, ಇದ ಮಗಿಲಿ ಅನ್ಸೋದು ಹೋಗ್ಬೇಕಾ? ಮತ್ತೆ ಈ 2ರ ಮಗ್ಗೆಗ 3 ಐತೆ ನೋಡ್ರಿ ಎಲ್ಲಾರ. 2 1 2 2 4 2 3 6 2 8 2 5 10 2 12 14 15 16 17 18 19 ಎಲ್ಲಿ 3 ಕಾಣಂಗಿಲ್ಲ. ಅದು ಇಲ್ಲಿಲ್ಲ. ಇಲ್ಲಂದ್ರೆ ಈ 2ರ ಮಗ್ಗ ಈ 3 ಇಲ್ರಿ ಸರ್ ಅಂದ್ರೆ, ಇಲ್ಲಂದ್ರೆ ಎಷ್ಟು ಇರ್ತೈತೆ ಅಷ್ಟು ಹಚ್ಕೋಬೇಕು. 3ಕ್ಕೆ 3 ಇಲ್ಲಂದ್ರೆ ಅಷ್ಟು ಕಟ್ಟ ಹಚ್ಕೋಬೇಕು. ನೆಕ್ಸ್ಟ್ ಇದು ಮುಗಿತ, ಆ ಸಂಖ್ಯೆಗೆ ಹೋಗಿ ಮುಂದಿನ ಸಂಖ್ಯೆಗೆ ಹೋಗಿ. ಮುಂದಿನ ಸಂಖ್ಯೆ ಎಷ್ಟೈತಿ? ಎಷ್ಟೈತಿ? 6. ಹೌದಾ? ಮತ್ತೆ ಇದ ಸಂಖ್ಯೆ ನಡೆಸ್ಬೇಕು. ಮತ್ತೆ ಈ 2ರ ಮಗ್ಯಾಗ 6 ಐತೆ ನೋಡ್ರಿ. ಐತಲ್ಲ? ಇಲ್ಲೇ ಬರ್ತಾನ ಐತಿಲ್ಲ 6. 2 1 2 2 4 2 3 2 ಎಷ್ಟಲೇ? 2 3 6 2 3 6 ಮುಗಿತು. ಈಗ ನೆಕ್ಸ್ಟ್ ಮುಂದಿನ ಸಂಖ್ಯೆ ಹೋರಿ. 2ರ ಮಗ್ಗಿ ಒಳಗ 7 ಐತೆ ನೋಡ್ರಿ. ಇಲ್ಲಲ್ಲ? ಇಲ್ಲಂದ್ರೆ ಏನ್ ಮಾಡ್ಬೇಕತ್ತೆ? ಇನ್ನ ಇಲ್ಲಂದ್ರೆ ಅದ ಸಂಖ್ಯೆನ ಕೆಳಗೆ ಹಚ್ಕೋಬೇಕು. 2ರ ಮಗ 7 ಇಲ್ರಿ ಸರ, ಅದಕ್ಕೆ ನಾ 7ಕ್ಕೆ 7 ಹಚ್ಕೊಂಡೆ. ಮುಗೀತು? ಮುಗಿತದೆ. ಮಾಡಿ ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಐತಲ್ಲ, ಆ ಸಂಖ್ಯೆ ಕೋರಿ. ಇನ್ನೊಂದು ಸಂಖ್ಯೆ ಎಷ್ಟು ಐತಲ್ರಿ? 9 ಐತಿಲ್ಲ? 2ರ ಮಗ 9 ಐತೆ ನೋಡ್ರಿ. ಅದು ಹುಡುಕಾಡಿದ್ರೆ ಸಿಗೋದಿಲ್ಲ ಮಗ ನೋಡಿ, ಎಲ್ಲಿ ಇಲ್ಲ. ಮುಂದೆ ನೀವು ಹಿಂಗೆ ಹೋದ್ರೂ ಸಿಗಂಗಿಲ್ಲ. ಅರ್ಥ? 2ರ ಮಗ 9 ಇಲ್ಲ. ಇಲ್ಲಂದ್ರೆ ಏನು ಮಾಡಬೇಕು? 9ಕ್ಕೆ 9 ಹಚ್ಕೋಬೇಕು. ನೆಕ್ಸ್ಟ್ ಆಯ್ತಾ? ಮೊದಲನೇ ಸಂಖ್ಯೆ ಮತ್ತೆ ನೋಡ್ರಿ, ಇದನ್ನ ಕುಲ್ಲಾಗಿಲ್ಲ. ಐತೆನ? ಅದು 4 ಐತಿಲ್ಲ? 4 ಎಷ್ಟು ಮಗ ಐತಿ ನೋಡ್ರಿ? 2 ಮಗ ಐತೆ. ಇಲ್ಲಂದ್ರೆ ಯಾವ್ದಕ್ಕೆ ತಗೋಬೇಕು? ಮುಂದಿನ ಸಂಖ್ಯೆ ಅಂದ್ರೆ ಯಾವ್ದು? 4 ತಗೋತೀನಿ ನಾನು. ಇಲ್ಲಂದ್ರೆ
ಎರಡರ ಮಗಿಲಿಂದ ಮೂರು ತಗೋಬೇಕು, ಮೂರು ಮಗಿಲಿಂದ ನಾಲ್ಕು ಹಿಂಗೆ ಹೋಗ್ಬೇಕಲ್ಲ. ಎರಡರ ಮಗಿ ಐತಿ, ಎರಡು ತಗೋತಾನ. ಎರಡು ಎಷ್ಟಲೇ ನಾಲ್ಕು, ಎರಡಲೇ ನಾಲ್ಕು, ಇದು ಮುಗಿತಿ. ಇದಕ್ಕೆ ಬರೀ ಈ ಎರಡರ ಮಗಿ ಮೂರು ಐತೆ ನೋಡ್ರಿ. ಇಲ್ಲಂದ್ರೆ ಏನು ಮಾಡಬೇಕು, ಮೂರಕ್ಕೆ ಮೂರ ಹಚ್ಕೋಬೇಕು. ನೆಕ್ಸ್ಟ್ ಈಚೆ ಕಡೆ ಬರ್ರಿ. ಎರಡರ ಮಗಿ ಮೂರು ಐತೆ ನೋಡ್ರಿ. ಎರಡರ ಮಗಿ ಮೂರು ಐತಿ, ಇಲ್ಲಂದ್ರೆ ಮೂರಕ್ಕೆ ಮೂರ ಹಚ್ಕೋಬೇಕು. ನೆಕ್ಸ್ಟ್ ಮತ್ತೆ ಈ ಸಂಖ್ಯೆಗೆ ಬರ್ರಿ. ಎರಡರ ಮಗಿ 7 ಐತೆ ನೋಡ್ರಿ. ಇಲ್ಲಂದ್ರೆ ನೆಕ್ಸ್ಟ್ ಎರಡರ ಮಗಿ 9 ಐತೆ ನೋಡ್ರಿ. ಇಲ್ಲಂದ್ರೆ ಹಚ್ಕೊಂಡ ಮತ್ತೆ ಗಿರಿಡಿನ ಇನ್ನೂ ನಂಬರ್ಸ್ ಅಲ್ಲ. ನೆಕ್ಸ್ಟ್ ಇನ್ನು ಈ ಸಂಖ್ಯೆ ಮುಗತನ ಎಲ್ಲಿ ಎಲ್ಲಿ ಎಷ್ಟು ಬರೀತಾನೆ ಮಾಡ್ಬೇಕು ಅದನ್ನ. ಈ ಸಂಖ್ಯೆ ಕೆಳಗೆ ಒಂದು ಬರೀತಾನೆ ಮಾಡ್ಬೇಕು, ಎಲ್ಲದಕ್ಕೂ ಒಂದೇ ಬರ್ಬೇಕು. ಒಂದು ಬರುತ್ತಾನ ಲೆಕ್ಕ ಮಾಡ್ಬೇಕು. ಎರಡು ತಗೋಣ, ಎರಡು ಐತಿಲ್ಲ ಈಗ. ಈ ಎರಡರ ಮಗಿ ಐತ್ಲ, ಎರಡು ಎಷ್ಟಲೇ ಎರಡು ಒಂದು ಬತ್ ನೋಡಿ. ಈಗ ಅದ ಮುಗಿ ಆ ಸಂಖ್ಯೆ ಮುಗಿತಿ ಸದ್ದ. ಎರಡು ಒಂದ್ಲ ಎರಡು. ನೆಕ್ಸ್ಟ್ ನೋಡ್ರಿ, ಈ ಎರಡರ ಮಗಿ ಮೂರು ಐತನ, ಇಲ್ಲ ಅಂದ್ರೆ ಅಷ್ಟು ಕಟ್ಟ ಹಚ್ಕೋಬೇಕು, ಹೌದಿಲ್ಲ. ಇದಕ್ಕೆ ಬರ್ರಿ. ಈ ಎರಡರ ಮಗಿ 3 ಇಲ್ಲ, ಅಷ್ಟು ಕಟ್ಟ ಹಚ್ಚಿದ್ನೆ. ಎರಡರ ಮಗಿ 7 ಇಲ್ಲ, ಅಷ್ಟು ಕಟ್ಟ ಹಚ್ಚಿದೆ. ಎರಡರ ಮಗಿ 9 ಇಲ್ಲ, 9ಕ್ಕೆ 9. ನೆಕ್ಸ್ಟ್ ಒಂದು ಬತ್ತ ಬಿಟ್ಬಿಡ್ರಿ. ಈಗ ಸರ್ ಮತ್ತೆ ಒಂದ್ರ ಬಗ್ಗೆ ಏನು ಬರೀ ಸಂಖ್ಯೆ. ಈ ಮುಂದಿನ ಸಂಖ್ಯೆ ನೋಡ್ರಿ, ಈ 3ಕ್ಕೆ ಹೋಗಿ 3 ಎರಡರ ಮಗಿ ಐತೆ ನೋಡ್ರಿ. ಎರಡರ ಮಗಿ ಇಲ್ಲಿ 3 ಇಲ್ಲಂದ್ರೆ ಎರಡರ ಮಗಿ ಇಲ್ಲ, 3 ಮಗಿ ಐತೆ ನೋಡ್ರಿ. 3 ಐತ್ರಿ ಸರ, ಹೌದಿಲ್ಲ. ಇದಕ್ಕೆ ಒಂದಕ್ಕೆ ಒಂದು ಹಚ್ಕೋರಿ. 3 ಎಷ್ಟಲೇ 3 3 ಒಂದ್ಲ 3, 3 ಒಂದಲೇ 3. ನೆಕ್ಸ್ಟ್ ಈ ಸಂಖ್ಯೆ ಮುಗಿತಿ. ಈಚೆ ಕಡೆ ಬರ್ರಿ. 3 ಮಗಿ 3 ಐತನ, 3 ಎಷ್ಟಲೇ 3 ಒಂದಲೇ 3. ಮತ್ತೆ ಈಚೆ ಕಡೆ ಬರ್ರಿ. 3 ಮಗಿ 7 ಐತೆ ನೋಡ್ರಿ. ಇಲ್ಲಂದ್ರ 7ಕ್ಕೆ 7 ಹಚ್ಬೇಕು. ನೆಕ್ಸ್ಟ್ ಈಚೆ ಕಡೆ ಬರ್ರಿ. 3 ಮಗಿ 9 ಐತೆ ನೋಡ್ರಿ. 3 ಮಗಿ 9 ಐತೆ, 3 ಎಷ್ಟಲೇ 9. ಓಕೆ, 3 3ಲೇ 9, ಹೌದಲ್ಲ. ನೆಕ್ಸ್ಟ್ ಇದು 9 ಬಿಡ್ರಿ. ಅದು ಇಲ್ಲಿ ಮುಂದಿನ ಸಂಖ್ಯೆ 7 ಐತೆ. 7 ಎರಡರ ಮಗಿ ಐತೆ ನೋಡ್ರಿ. 3 ಮಗಿಯಾಗ 3 ಮಗಿ ಐತಿ, 4ರ ಮಗಿಯಾಗ 5ರ ಮಗಿಯಾಗ 6ರ ಮಗಿಯಾಗ 7ರ ಮಗಿಯಾಗ. ಅದು ಎಂತ ಸಂಖ್ಯೆ ಹೇಳ್ರಿ ನಾವು? 7 ಅವಿಭಾಜ್ಯ ಸಂಖ್ಯೆ. ವೆರಿ ಗುಡ್, ಅದು ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಹೋದೈತಿ ನಿಮಗೆ. ಅದು ಯಾವ ಮಗಿ ಆಗಿರೋ ಅದ ಮಗಿಯಾಗ ಇರ್ತೈತಿ. ಒಂದರ ಮಗಿಯಾಗ ಇರ್ತೈತಿ, ಅದು ಬಿಟ್ರೆ ಅದ ಮಗಿಯಾಗ ಇರ್ತೈತಿ. ಇದು ಯಾವ ಮಗ್ಯಾಗೂ ಇಲ್ಲ. ಯಾಕಿಲ್ರಿ ಸರ್? ಅದು ಅವಿಭಾಜ್ಯ ಸಂಖ್ಯೆ. 7 ಒಂದರ ಮಗ್ಯಾಗ ಐತಿ, ಇಲ್ಲಿಕಂದ್ರೆ ಅದು 7ರ ಮಗ್ಯಾಗ ಐತಿ. ಎಲ್ಲಾ ಸಂಖ್ಯೆಗಳು ಯಾವ ಮಗ್ಯಾಗ ಹೇಳ್ರಿ ನಾವು? ವೆರಿ ಗುಡ್, ಎಲ್ಲಾ ಸಂಖ್ಯೆಗಳು ಒಂದರ ಮಗ್ಯಾಗ ಅದಾವ. 1 100ಲೇ 100, 1 50ಲೇ 50. ಓಕೆ ಇರಿ. ಇದು ಇಲ್ಲಿ ಬಂದೇ ಈಗ. ಸರ್ ಇದನ್ನ ತಗೋತೇನ್ರಿ, ಬೇಡ ನೋಡ್ಕೊಬೇಡ್ರಿ. ಇದಕ್ಕೆ ಬಂದೇ 7ರ ಮಗಿಗೆ ಐತೆ ಅದ. ಒಂದಕ್ಕೆ ಒಂದು ಹಚ್ಕೋರಿ, ಒಂದಕ್ಕೆ ಒಂದು ಹಚ್ಕೋರಿ, ಒಂದಕ್ಕೆ ಒಂದು ಹಚ್ಕೋರಿ. 7 ಎಷ್ಟಲೇ 7 ಹೆಚ್ಚು ಕಡೆ ಬರ್ರಿ. 7 ಎಷ್ಟಲೇ 3. 7ರ ಮಗಿಗೆ 3 ಇಲ್ಲ, 7ರ ಮಗಿಗೆ 3 ಇಲ್ಲ. ಇಲ್ಲ ಅಂದ್ರೆ 3ಕ್ಕೆ 3 ಹಚ್ಕೊಂಡೆ. ಓಕೆ. ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಉಳಿತೇನ? ಇನ್ನೊಂದು ಸಂಖ್ಯೆ ಐತಿ. ಯಾವ ಸಂಖ್ಯೆ ಐತೆ? 3 ಐತಿಲ್ಲ. 2ರ ಮಗಿಗೆ ಐತೆ ನೋಡ್ರಿ. 3 3ರ ಮಗಿಯಾಗ ಐತದ. 3 ತಗೋಣ. ಒಂದಕ್ಕೆ ಒಂದು ಹಚ್ಕೊಡ್ರಿ, ಒಂದಕ್ಕೆ ಒಂದು ಹಚ್ಕೊಡ್ರಿ, ಒಂದಕ್ಕೆ ಒಂದು ಹಚ್ಕೊಡ್ರಿ, ಒಂದಕ್ಕೆ ಒಂದು 3 ಎಷ್ಟಲೇ 3. ಎಲ್ಲಾ ಕಡೆ ಒಂದು ಬಂದವ ನೋಡ್ರಿ. ಒಂದು ಎಲ್ಲಾ ಕಡೆ ಒಂದೊಂದು ಬರ್ತಾವ. ಲೆಕ್ಕ ಮಾಡಿದ್ರೆ ಲಸ ಸಿಗ್ತೈತಿ. ಒಂದು ಯಾವ್ದೋ ಡುಮ್ಕಿ ಎತ್ ಬಿಟ್ರೆ ಸಿಗುದಿಲ್ಲ. ಹಾಗಾದ್ರೆ ಲಸ ಕಂಡಿಡ್ದಾಗ ಇವೆಲ್ಲಾನು ಗುಣಿಸ್ಬೇಕು. 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 7 3 ಇತ್ತ ಗುಣಿಸೋಣ. 2 2 4 4 2 8 8 3 24 24 7ಲೇ
ಏಳು ನಾಲ್ಕಲೆ 28, 7 ಎಳ್ಳೆ 14, 14 ಏಳು 16, 168 ಆತ ಹೌದಿಲ್ಲ. 2 4 8 8 24, 24 ಒಳ್ಳೆ 168, ಇನ್ನೊಂದು ಗುಂಡ್ಲೆ 3 ಹೌದಲ್ಲ. 3 8, 3 ಆಗಲಿ 18, 18 ಹೇಳು 3 ಅಲ್ಲ 3 500 ಏನದು 504 ಏ ಲಸ 504 ಇದು ಲೆಕ್ಕ ದೊಡ್ಡ ಸಂಖ್ಯೆ ಆಗ್ತದೆ ಇರಲಿ. ದೊಡ್ಡ ಸಂಖ್ಯೆ ಆಯ್ತದೆ ಭಾಳ ಹೌದಲ್ಲ. ಈಗ ಲಸ 504 ಬತ್ತಾ. ಓಕೆ ಐದ್ನೂರ 4 ಮಾತಿ. ಓಕೆ ಈಗ ಏನು ಮಾಡ್ಬೇಕಂದ್ರೆ ಇದನ್ನ 504 ಬರ್ತನ ಗುಣಿಸ್ಬೇಕಲ್ಲ. 504 ಬರ್ತನ ಗುಣಿಸ್ಬೇಕು. ಹೆಂಗೆ ಗುಣಿಸ್ 8 80 ಅಷ್ಟು ಹತ್ತಿರ ಸರ್ ಹೆಂಗೆ ಮಾಡೋದು? ಭಾಗಿಸಲ್ಲ. 8 ಎಷ್ಟಲೇ 504, 3 ಎಷ್ಟಲೇ 504, 6 ಎಷ್ಟಲೇ 504, 7 ಎಷ್ಟಲೇ ಹಿಂಗೆ ಮಾಡ್ಕೋಬೇಕು ಅದತ್ತಿಲ್ಲ. ಹಾಗಾದ್ರೆ ಇವ್ನು ಏನು ಮಾಡ್ಕೋಬೇಕು? ಲಸ 504 ಮಾತಿ ಒಂದೇ ಸಂಖ್ಯೆಗೆ 504 ಹಚ್ಚಿದೆವು. 8 ಎಷ್ಟಲೇ 504 ಬರೋದಿಲ್ಲ. ಅದಕ್ಕೆ ಏನು ಮಾಡೋಕೆ ಗೊತ್ತಾನ? ಒಂದು ಎಡೆಯಲ್ಲ 504 ಐತಿಲ್ಲ, 504ಕ್ಕೆ 8 ವಾಕರ್ ಮಾಡ್ರಿ. 8 ಐತಿಲ್ಲ 8 ವಾಕರ್ ಮಾಡ್ರಿ. 8 ಎಷ್ಟಲೇ 8 6 0 8 ಯಾಕೆ ಬರೋದಿಲ್ಲ? 10 8 2, 5 5 ತಂದ್ರೆ ಪೂಜೆ. ಇದು ಗೊತ್ತಿಲ್ಲ 2 ಕೂಡಿಸ್ರೆ 5, 5 5 ತಂದ್ರೆ ಪೂಜೆ. ನೆಕ್ಸ್ಟ್ ಮುಂದಿನ ಸಂಖ್ಯೆ ಇಳಿಸೋರು ಕೆಳಗೆ ಎಷ್ಟು ನೋಡ್ರಿ? 8 ಎಷ್ಟಲೇ 8 3 ಪೂಜೆ 4 4 ಪೂಜೆ 4 4 ಅಂದ್ರೆ 2 2 ಪೂಜೆ. 8 63 504 ಅನ್ನಂಗೆ. 8 63 504 ಅನ್ನಂಗೆ ತಿಳಾಗಿರ್ಲಿ ಹೌದಲ್ಲ. ಹಿಂಗೆ ಮಾಡ್ಬೇಕು. ದೊಡ್ಡ ಸಂಖ್ಯೆ ಬಂದ್ರೆ ಕನ್ಫ್ಯೂಸ್ ಆಗಿ ಬಿಡಬಾರ್ದು. ನೆಕ್ಸ್ಟ್ ಒನ್ 3 ಎಷ್ಟಲೇ 504 ಮಾಡ್ಬೇಕಿಲ್ಲ. ಈಗ 3 ಎಷ್ಟಲೇ 504 ಮತ್ತೇನು ಮಾಡೋಣ? ಈಗ 504ಕ್ಕೆ 3 ವಾಕರವನ್ನ 3 1 3 ಎಷ್ಟು ಉಳಿತ? 2 ಮುಂದೆ ಎಷ್ಟು ಹಚ್ಕೊಳ್ಳಿ? 3 ಎಷ್ಟಲೇ 3 ಆಗಲೇ ಎಷ್ಟು ಉಳಿತು? 0 8 ಯಾಕೆ ಬರೋದಿಲ್ಲ? 10 8 2, 2 2 ಪೂಜೆ. ಇನ್ನೊಂದು ಸಂಖ್ಯೆ ಐತಿ 3 ಎಷ್ಟಲೇ 3 8 24 ಪೂಜೆ. ಹಾಗಾದ್ರೆ 3 168 ಎಷ್ಟಾಯ್ತು? 504 ಆತ. ನೆಕ್ಸ್ಟ್ ಮತ್ತೆ ಈ ಎಟ್ಲೆ ಬಾಕರ್ ಬರೋದು ನಾವು 6 ನೆಕ್ಸ್ಟ್ 504 6 5 ಹತ್ತಾಗಲ್ಲ ಅದಕ್ಕೆ 2 ಕೂಡ ತಗೋತೇವೆ. 6 5 30 6 36 6 8 ಎಷ್ಟು ಉಳಿತ? 10 8 2 ಪೂಜೆ 4 ಎಷ್ಟಲೇ 6 4 24 ಪೂಜೆ ಆತ. ಹಾಗಾದ್ರೆ 6 ಎಷ್ಟಲೇ 504 6 84 504. ನೆಕ್ಸ್ಟ್ 7 ಎಲ್ಲ 7 504 ಬಾಕರ್ 504 7 7 ಒಳ್ಳೆ 10 9 1 ಪೂಜೆ 4 14 10 7 ಎಷ್ಟಲೇ 14 ಪೂಜೆ 7 ಎಷ್ಟಲೇ 72 72 504. ನೆಕ್ಸ್ಟ್ ಒನ್ 504 ಸರ್ ಮತ್ತೆ 504. ನೆಕ್ಸ್ಟ್ ಇನ್ನೊಂದು 504 ಬರ್ದ ಬಿಡ್ತಾನಲ್ಲ. ಓಕೆ 9ರಲ್ಲಿ 504 ಬಾಕರ್ ಮಾಡೋಣ. 9ರಲ್ಲಿ 504 ಮಗಳೇ 9 9 1 9 93 24 34 35 46 54 96 ಆಗತ್ತೆ 95 ಎಷ್ಟು ಉಳಿತು ನೋಡ್ರಿ 5. ಈಗ 54 ಆತ. 95 46 54 ಪೂಜೆ ಹೌದಾ? 956 ಇದು ಗೊತ್ತಾತನ? ಯಾಕಂದ್ರೆ ಸಂಖ್ಯೆ ದೊಡ್ಡದು ಬಂತ ಅದಕ್ಕೆ ಏನಪ್ಪಾ ಅಂದ್ರೆ ಇಷ್ಟ ಆಯ್ತು ಇರಲಿ. ಈಗ ಏನು ಮಾಡ್ಬೇಕಂತಂದ್ರೆ
ಇದಕ್ಕೆ ಗುಣಿಸ್ಬೇಕು, ಇದಕ್ಕೆ ಗುಣಿಸ್ಬೇಕು, ಇದಕ್ಕೆ ಗುಣಿಸ್ಬೇಕು. ಆಯ್ತಾ? ಇದು ಹಾಕಿಸ್ಲೆ ಇದೇನು ಮಾಡ್ಬೇಕು ನೀವು ಬರ್ಕೊಂಡ್ರಿ. ಆಯ್ತಾ? ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಬರ್ಕೋಬೇಕು. ನೆಕ್ಸ್ಟ್ ಯಾವ ವಿಧಾನದಾಗ ಮಾಡಕತ್ತೀವಿ ನಾವು? ಲಸ ವಿಧಾನದಾಗ ಮಾಡಿದ್ದೆವು. ಲಸ ಮಾಡಿದೆವು, ಹೊಳೆ ಬಾಕನ್ನ ಬರ್ತದೆ ಬಹುಶಃ. ನೋಡ್ರಿ 63 ಇಲ್ಲ, 5ಕ್ಕೆ 63 ಗುಣಿಸ್ಬೇಕು. 63 ಗುಣ್ಲೆ 5, 5 3 5 6 31 31 ಎಷ್ಟಾಯ್ತು? 315 ಬರ್ದು. ಹೌದಾ? ನೆಕ್ಸ್ಟ್ 168 4 168 ಗುಣ್ಲೆ 4, 4 8 32, 4 24, 25 26 27, 4 4 6 672. ಹೌದಾ? ನೆಕ್ಸ್ಟ್ ಮತ್ತೆ ಯಾವುದು? 74 ಗುಣ್ಲೆ 9. 84 ಗುಣ್ಲೆ 9, 84 ಗುಣ್ಲೆ 9, 94 36, 98 72, 72 3 75 ಎಷ್ಟೊತ್ತು? 9 36 72 75 756 756. ನೆಕ್ಸ್ಟ್ 272 272 72 ಆಡ್ಲಿ ಏಟ 144 2 4 2 ಒಳ್ಳೆ 14 144. ಓಕೆ. ನೆಕ್ಸ್ಟ್ 56 7 7 6 42 7 5 35 39 7 42 7 35 35 36 37 33 392. ಓಕೆ. ನೋಡ್ರಿ 392 ಅಲ್ಲ. ಓಕೆ. ನೋಡ್ರಿ ಈ ಭಿನ್ನರಾಶಿದ ಉತ್ತರ ಇದು, ಈ ಭಿನ್ನರಾಶಿದ ಉತ್ತರ ಇದು, ಈ ಭಿನ್ನರಾಶಿದ ಇದು, ಈ ಭಿನ್ನರಾಶಿದ ಇದು, ಈ ಭಿನ್ನರಾಶಿದ ಇದು ಬಂತಲ್ಲ? ಹಾ ಸ್ವಲ್ಪ ನೋಡ್ರಿ. ಈಗ ಮತ್ತೆ ಒಂದೇ ಹೊಡೆಯಕ್ಕೆ ಹೋಗ್ಯಾವಣ, ಮತ್ತೆ ಒಂದೇ ಹೊಡೆಯಕ್ಕೆ ಹೋಗ್ಯಾವಣ. ಒಂದೇ ಹೊಡೆದಾಗ ಏನಿತ್ತು? ಛೇದಗಳು ಸಮವಿದ್ದಾಗ ನಾವು ಏನ್ ಮಾಡ್ಬೇಕು ಅಂದೇವ ಅಂದ್ರೆ ಲಸ ಕೈ ಹಿಡ್ಕೊಂಡ ಛೇದಗಳನ್ನ ಸಮ ಮಾಡ್ಕೊಂಡೇವ. ಲಸ ಯಾಕೆ ಹಿಡಿಬೇಕಂದ್ರೆ ಛೇದಗಳನ್ನ ಸಮ ಮಾಡ್ಕೊಂಡೇವು. ಅರ್ಥಾತ್ ಸ್ವರ ಇಲ್ರಿ ಹ್ಯಾಂಗ್ರಿ ಸ್ವರ ಕಡ್ತಾ ಹೊಡೆದ್ರು ಅಟ್ಟ ಬರ್ತದೆ. ಇದಕ್ಕೆ ಇವಾಗ ಕಡ್ತಾ ಹೊಡೆದ್ರು ಅಷ್ಟ, ಕಡ್ತಾ ಹೊಡೆದ್ರೆ ಅಷ್ಟ ಬರ್ತದೆ, ಬೇರೆ ಬರೋದು ಹೋಗ್ತಾರೆ. ತೀತ ಛೇದಗಳ ಸಮ ಅದಾವು. ಛೇದಗಳು ಸಮವಿದ್ದಾಗ ಯಾವ ಭಿನ್ನರಾಶಿಯ ಅಂಶ ದೊಡ್ಡದಾಗಿದೆಯೋ ಅದೇ ಆ ಭಿನ್ನರಾಶಿಯಲ್ಲಿನ ದೊಡ್ಡ ಸಂಖ್ಯೆ. ಗೊತ್ತೈತನ? ಹೌದಾ? ಓಕೆ. ಹೇಗಾದ್ರೆ ಇದ್ರೊಳಗ ಇದೆಲ್ಲ ನೋಡ್ರಿ ದೊಡ್ಡ ಸಂಖ್ಯೆ ಅಂದ್ರೆ ಯಾವ್ದು ನೋಡಿದ್ರೆ ಹೇಗಾದ್ರೆ ಹೇಳ್ರಿ ಯಾವುದು? 756. ಹೌದಿಲ್ಲ? 756 ಇದು ದೊಡ್ಡದು. ಸಣ್ಣ ಅಂದ್ರೆ ಯಾವುದು? 144. ಎಷ್ಟು? 144. ಎರಡು ಇಲ್ಲೇ ಬಂದ ನೋಡವು. ಒಂದು ಚಿಕ್ಕದು. ಹೌದಿಲ್ಲ? ತೀತಲ್ಲ ಇದೇನ್ರ ಗೊತ್ತಾತ? ಯಾಕಂದ್ರೆ ಛೇದಗಳು ಸಮವಿದ್ದಾಗ ಯಾವ ಭಿನ್ನರಾಶಿಯ ಅಂಶ ದೊಡ್ಡದಾಗೈತಿ ಅದು ದೊಡ್ಡ ಭಿನ್ನರಾಶಿ ಆಗೈತೆ. ಓಕೆ. ಹಾಗಾದ್ರೆ ಈಗ ದೊಡ್ಡ ಭಿನ್ನರಾಶಿ ಗೊತ್ತಾತ ನೋಡ್ರಿ. ಹಿಂಗೆ ಹುಕ್ಕಿ ನೋಡಿ ಇಲ್ಲಿ ಈ ದೊಡ್ಡ ಭಿನ್ನರಾಶಿ. ಈ ದೊಡ್ಡ ಭಿನ್ನರಾಶಿ ಆಗಕ್ಕೆ ಯಾವ್ದು ಕಾರಣ ನೋಡಿ? 9 ಆರಾಂಶ ಇದೆ. ಇದ ದೊಡ್ಡ ಭಿನ್ನರಾಶಿ. 9 ಆರಾಂಶ ದೊಡ್ಡ ಭಿನ್ನರಾಶಿ. ಚಿಕ್ಕ ಭಿನ್ನರಾಶಿ 144 504 ಅಂಶ ಐತಿ. ಚಿಕ್ಕ ಭಿನ್ನರಾಶಿ ಅಂದ್ರೆ 2 ತೀತೇನ? ಗೊತ್ತಾತನ? ಓಕೆ. ಹಾಗಾದ್ರೆ ಚಿಕ್ಕ ಭಿನ್ನರಾಶಿ, ಚಿಕ್ಕ ಭಿನ್ನರಾಶಿ. ಚಿಕ್ಕ ಭಿನ್ನರಾಶಿ ಯಾವ್ದೈತೆ ನೋಡ್ರಿ ನೋಡೋಣ. ಮೊದಲು ಇದನ್ನ ಹೇಳಿ. 144 504 ಹೌದಾ? ಇದು ಬರಾಕ್ ಯಾವ ಸಂಖ್ಯೆ ಕಾರಣ ಹೇಳ್ರಿ? ಇಲ್ಲಿ ನೋಡಿ 2 ಅಂಶ ಇತ್ತಲ್ಲ, 2 ಅಂಶ. ಹಾಗಾದ್ರೆ ಈ ಭಿನ್ನರಾಶಿ ಒಳಗ ಅತಿ ಚಿಕ್ಕ ಭಿನ್ನರಾಶಿ ಯಾವುದು ಅಂದ್ರೆ ಈ 2 ಅಂಶ ಚಿಕ್ಕ ಭಿನ್ನರಾಶಿ. ಈತೇನ? ನೆಕ್ಸ್ಟ್ ಒನ್ ಯಾವುದು? ದೊಡ್ಡ ಭಿನ್ನರಾಶಿ. ಹೌದಾ? ದೊಡ್ಡ ಭಿನ್ನರಾಶಿ. ಹೌದಾ? ಓಕೆ. ದೊಡ್ಡ ಭಿನ್ನರಾಶಿ ಯಾವ್ದು ನೋಡ್ರಿ ಇದ್ರಾಗ? 756 504 ಹಾಗಾದ್ರೆ
ಈ 756 504 ಅಂಶ ಆಗಕ್ಕೆ ಯಾವ ಸಂಖ್ಯೆ ಕಾರಣ? 9 ಅಂಶ ಐತಲ್ಲ ಇದು ದೊಡ್ಡ ಭಿನ್ನರಾಶಿ. ದೊಡ್ಡ ಭಿನ್ನರಾಶಿ ಹೌದಿಲ್ಲ ಇದು ದೊಡ್ಡದಿಲ್ಲ. ಇದಾಗಕ್ಕೆ ಯಾವ್ದು ಕಾರಣ? ಇದು ದೊಡ್ಡ ಭಿನ್ನರಾಶಿ. ತಿತ್ತು ಗೊತ್ತಾಯ್ತು. ಓಕೆ ನೆಕ್ಸ್ಟ್ ಮತ್ತೆ ಬರೋಣ ಈಗ ಏರಿಕೆ ಕ್ರಮ ಬರೋಣ. ಏರಿಕೆ ಕ್ರಮ ಬರೋಣ. ಓಕೆ ಮೊದಲ ಇವನು ಬರೋಣ. ಏರಿಕೆ ಕ್ರಮದಾಗ ಮೊದಲೇ ಮಾಡೋಣ. ಇವನು ಬರೋಣ. ಓಕೆ ಏರಿಕೆ ಕ್ರಮದಾಗ ಮೊದಲು ಯಾವ್ದು ಬರಲಿ ಹೇಳ್ರಿ? 315 ಚಿಕ್ಕದು ಹೇಳ್ರಿ ಯಾವ್ದು ಹೇಳ್ರಿ? 144 504 144 504 ಗುಡ್ ವೆರಿ ಗುಡ್. ನೆಕ್ಸ್ಟ್ 315 504 315 504 ಅಂದ್ರೆ ಇದಕ್ಕಿಂತ ಸ್ವಲ್ಪ ದೊಡ್ಡದಿಲ್ಲ ಇದೆ. ನೆಕ್ಸ್ಟ್ 392 504 ಅಂಶ. ನೆಕ್ಸ್ಟ್ 672 504 ನೆಕ್ಸ್ಟ್ 756 504 ಅಂಶ. ಇದು ಯಾವ ಕ್ರಮದಾಗ ಬರ್ದೆ ನಾವೀಗ? ಏರಿಕೆ ಕ್ರಮ. ಹೌದಾ? ಈಗ ಮೂಲ ಭಿನ್ನರಾಶಿ ಹೋಗೋಣ. ಇವಕ್ಕೆ ಹೋಗೋಣ. ಈ ಸದ್ಯ 144 504 ಅಂಶ ಐತಿ. ಈ ಭಿನ್ನರಾಶಿ ಬರಾಕ ಯಾವ ಭಿನ್ನರಾಶಿ ಕಾರಣ ಹೇಳಿ ನೋಡೋಣ. 9 2 ಅಂಶ ಇಲ್ಲಿ ಐತಿ. ಇದಾಗಕ್ಕೆ ಇದು ಕಾರಣ ಇಲ್ಲ, ಅದನ್ನು ಬರೀಬೇಕು. 2 ಅಂಶ. ನೆಕ್ಸ್ಟ್ ಇದಾಗಕ್ಕೆ ಯಾವ್ದು ಕಾರಣ ಐತಿ ನೋಡ್ರಿ? 5 ಅಂಶ. ಯಾವ್ದು? 3 ಹದಿನೈದಿಲ್ಲ 5 ಅಂಶ. 5 ಅಂಶ. ನೆಕ್ಸ್ಟ್ ಇದು ಆಗಕ್ಕೆ ಯಾವ್ದು ಕಾರಣ ಐತಿ ನೋಡ್ರಿ? 7 ಅಂಶ. ಯಾವುದು? 392 ಐತಿ. 7 ಅಂಶ ಇಲ್ಲ 7 ಅಂಶ. ನೆಕ್ಸ್ಟ್ ಇದು ಆಗಕ್ಕೆ ಯಾವ್ದು ಕಾರಣ ನೋಡ್ರಿ? ಯಾವ್ದು? 672 504 ಅಂಶ ಐತಿ. 4 ಅಂಶ. ನೆಕ್ಸ್ಟ್ 756 504 ಅಂಶ ಎಲ್ಲಿತ್ತು? 9 ಅಂಶ. ಇಲ್ಲೈತಿಲ್ಲ ಇದು. ಇದಾಗಕ್ಕೆ ಯಾವ್ದು ಕಾರಣ? 9 ಅಂಶ. ಇದಾಗಕ್ಕ ಸರ 9 ಅಂಶ ಕಾರಣ ಐತ್ರಿ. ಹಾಗಾದ್ರೆ ಯಾವ ಕ್ರಮದಾಗ ಬರೋದ್ರಿ ಈಗ ನೀವು? ಏರಿಕೆ ಕ್ರಮ. ಏರಿಕೆ ಕ್ರಮದಾಗ ಬರೋದ್ರೆ ಹೌದಿಲ್ಲ? ಹಾಗಾದ್ರೆ ಈ ಸಂಖ್ಯೆ ಒಳಗ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಯಾವುದು? 2 ಅಂಶ. ಯಾವುದು? 2 ಅಂಶ. ಅತಿ ದೊಡ್ಡ ಭಿನ್ನರಾಶಿ ಅಂದ್ರೆ ಯಾವುದು? 9 ಅಂಶ. ಯಾವುದು? 9 ಅಂಶ. ಇದು ಓದಾಯ್ತಾ? ನೆಕ್ಸ್ಟ್ ಏನು ಬರೋಣ? ಇಳಿಕೆ ಕ್ರಮ. ಯಾವುದು? ಇಳಿಕೆ ಕ್ರಮ. ಇಳಿಕೆ ಕ್ರಮ ಬರೋಣ. ಇಳಿಕೆ ಕ್ರಮ ಬರೋಣ. ತಿಂತಿಲ್ಲ ತಿಳಿಯಾಕತ್ತೈತಿ. ಓಕೆ ನೆಕ್ಸ್ಟ್ ಇಳಿಕೆ ಕ್ರಮದಾಗ ಹೇಳ್ತಾರನ. ಇವನ್ ಹೇಳ್ಬೇಕು ಮೊದಲು. 756. ಇಳಿಕೆ ಕ್ರಮ ಅಂದ್ರೆ ಮೊದಲು ದೊಡ್ಡ ಇರಬೇಕು. ನೆಕ್ಸ್ಟ್ ಅದಕ್ಕಿಂತ ಸಾಂದ ಇದು ಉಲ್ಟಾ ಮಾಡ್ಬಿಡ್ರಿ ಮುಗಿತ. 756 504 ಅಂಶ. ಎಲ್ಲದಕ್ಕಿಂತ ದೊಡ್ಡದ. ಅದಕ್ಕಿಂತ ಸ್ವಲ್ಪ ಸಾಂದ ಯಾವುದು? 672 504 ಅಂಶ. ನೆಕ್ಸ್ಟ್ 392 504 ಅಂಶ. ನೆಕ್ಸ್ಟ್ 315 504 ಅಂಶ. ನೆಕ್ಸ್ಟ್ 144 504 ಅಂಶ. ಇಳಿಕೆ ಕ್ರಮದಾಗ ಬರೋದ್ರಿ. ಮೊದಲ ಇಳಿಕೆ ಕ್ರಮ ಬರೀ ಇಳಿಕೆ ಕ್ರಮದಾಗ ಇಳಿಕೆ ಕ್ರಮದಾಗ ಬರೋದ್ರಿಲ್ಲ. ಇಳಿಕೆ ಕ್ರಮದಾಗ ಬರೀಬೇಕಾದ್ರೆ ಮೊದಲಿಗೆ ದೊಡ್ಡದ, ಅದಕ್ಕಿಂತ ಸಾಂದ ಅದಕ್ಕಿಂತ ಚಿಕ್ಕದು ಬರ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ಹಾಗಾದ್ರೆ 756 504 ಅಂಶ ಬರಕ್ಕೆ ಯಾವ ಸಂಖ್ಯೆ ಕಾರಣ ನೋಡ್ರಿ? ಯಾವ್ದು? ಎಲ್ಲೈತಿ ನೋಡ್ರಿ ಇದು? 756 ಎಲ್ಲೈತಿ? 756 ಇಲ್ಲೈತಿ. ಇದಕ್ಕೆ ಬರಕ್ಕೆ ಯಾವ್ದು ಕಾರಣ? 9 ಅಂಶ ಇತ್ತಿಲ್ಲ. ಮೊದಲಿಗೆ 9 ಅಂಶ ಬರೀದೆವು. 672 ಬರಕ್ಕೆ ಯಾವ್ದು ಕಾರಣ ನೋಡ್ರಿ? 4 ಅಂಶ ಬರ್ದೀವು. ನೆಕ್ಸ್ಟ್ ನೋಡ್ರಿ 7 ಅಂಶ. ಎಷ್ಟು? 7 ಅಂಶ. 7 ಅಂಶ ಯಾವುದು? 392. 7 ಅಂಶ. ನೆಕ್ಸ್ಟ್ 315 ಬರಕ್ಕೆ ಯಾವ್ದು ಕಾರಣ ನೋಡ್ರಿ? 5 ಅಂಶ. 144 ಬರಕ್ಕೆ ಯಾವ್ದು ಕಾರಣ ನೋಡ್ರಿ? 2 ಅಂಶ. ಯಾರು? ತಿತ್ತಿದು ಗೊತ್ತಾತು? ತಿತ್ತಲ್ಲ
ಓಕೆ ವಿದ್ಯಾರ್ಥಿಗಳೇ, ನೀವು ಏನು ಮಾಡಬೇಕು ಅಂತ ಇದನ್ನು ಪ್ರಾಕ್ಟೀಸನ್ನು ಮಾಡಿರಿ. ಆಯ್ತಾ? ಪ್ರಾಕ್ಟೀಸನ್ನು ಮಾಡಿ ನೀವು ಏನು ಮಾಡಬೇಕು ಅಂತಂದ್ರೆ ನೀವು ನೋಡೋದಾಗ ಬರೀರಿ. ಎಕ್ಸಾಮ್ದೊಳಗೆ ಯಶಸ್ವಿ ಕಾಣ್ರಿ ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ. ಓಕೆ, ಎಕ್ಸಾಂಪಲ್ಸ್ ಕೊಡಲಿ, ಹೋಮ್ವರ್ಕ್ ಕೊಡಲಿ. ತೀತಿದೆ ಗೊತ್ತಾಗಲಿಲ್ಲ, ಹೆರಿಗೆ ಗಣವ ಬರ್ದೀವು. ಹೌದಾ? ಬರೀಬೇಕಾಗಿತ್ತಂದ್ರೆ ಏನು ಮಾಡಿದ ಮೊದಲ? ಎದುರು ಲಸ ತಕೊಂಡ್ರಿ. ಛೇದಗಳಂದ್ರೆ ಯಾವುದು? 8, 3, 6, 7, 9. ಇವನ್ ಏನು ಮಾಡಿದ್ರೆ ಲಸ ತಕೊಂಡ್ರಿ. ಲಸ ಕಡೆ ಗೊತ್ತಾಯ್ತು. ಲಸ ಎಷ್ಟು ಬಂತಲ್ಲ ಅಷ್ಟು ಬರಂಗ ಇದೇನು 8ನ್ನ ಗುಣಿಸ್ಬೇಕು, 3ನ್ನ 504 ಬರ್ತಾ ಗುಣಿಸ್ಬೇಕು, 6ನ್ನ 84 ಗೊತ್ತಿಲ್ಲ 504 ಬರ್ತಾ ಗುಣಿಸ್ಬೇಕು, 7ನ್ನ 504 ಬರ್ತಾ ಗುಣಿಸ್ಬೇಕು. ಗುಣಿಸಿದೇವಿಲ್ಲ, ಗುಣಿಸಿದ ಮ್ಯಾಗ ಏನು ಮಾಡ್ಬೇಕು? ಇವನು ಗುಣಿಸ್ಕೋಬೇಕು. 6 1 68 84 ಗುಣಿಸ್ಬೇಕು, 2 72 ಗುಣಿಸ್ಬೇಕು, 7 56 ಗುಣಿಸಿ ಉತ್ತರ ಸಿಗಬೇಕು. ಹಚ್ಕೊಂಡೆವು. ನೆಕ್ಸ್ಟ್ ನಿಮ್ಗೆ ಸಿಗತ್ತೆ ದೊಡ್ಡ ಸಂಖ್ಯೆ ಯಾವುದು ಸಣ್ಣ ಸಂಖ್ಯೆ ಯಾವುದು ಗೊತ್ತಾಗತ್ತೆ. ಯಾವಾಗ ಛೇದಗಳ ಸಂಭವಿದ್ದಾಗ ಗೊತ್ತಾಗ್ತಿಲ್ಲ, ಮುಂಚೆ ಹೇಳಿಲ್ಲ. ಯಾವ ಛೇದಗಳು ಸಂಭವಿದ್ದಾಗ ಯಾವ ಭಿನ್ನರಾಶಿ ಅಂಶ ದೊಡ್ಡದೈತಿ ಅದು ಭಿನ್ನರಾಶಿ, ಏನೇ ದೊಡ್ಡ ಭಿನ್ನರಾಶಿ ಆಗಿತ್ತು ಇತ್ತು. ಇದು ಗೊತ್ತಾಯ್ತಾ? ಹಾಗಾದ್ರೆ ಹೋಮ್ವರ್ಕ್ ಕೊಡಲಿ. ಹೋಮ್ವರ್ಕ್ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಾಗ ಬರೀದು. ಒಂದೇ 2 5 3 2 4 3 3 5 6 9. ಒಂದೇ ಲಕ್ಷ ಸಾಕು. ಇನ್ನೊಂದು ಕೊಡ್ಲಿ, ಇನ್ನೊಂದು ಕೊಡ್ತೀನಿ ನೋಡ್ರಿ. 2 4 3 5 2 7 4 9 6 ಸಾಕಷ್ಟು. ಇವು 2 ಭಿನ್ನರಾಶಿಗಳು ಏನು ಮಾಡ್ಬೇಕು ನಾವು ಮನೆಯೊಳಗೆ ಲೆಕ್ಕ ಬಿಡಿಸಿ ಪ್ರಾಕ್ಟೀಸನ್ನು ಮಾಡಬೇಕು. ತೀತಲ್ರಿ ಇದು? ಹಾಗಾದ್ರೆ 2ನೇ ವಿಧ ಯಾವ್ದು? ಒಂದು ಎದ್ರ ಕಂಡಿದ್ದೀವಿ ಸದ್ದ ದಸ ವಿಧಾನದ ಮುಖಾಂತರ. ಹೆಂಗೆ ನಾವು ಯಾವಾಗಿದು ಎಲ್ಲ ಅಂಶ ಮತ್ತು ಛೇದಗಳು ಬೇರೆ ಬೇರೆ ಇದ್ದಾಗ ಲಸ ಮುಖಾಂತರ ಕಂಡಿದ್ದೇವೆ. ಮುಂದಿನ ವಿಡಿಯೋದಾಗ ನಾವು ಏನು ಮಾಡೋಣ ಅಂತಂದ್ರೆ ಏನು ಮಾಡೋಣ್ರಿ? ಭಾಗಾಕಾರ ವಿಧಾನದ ಮುಖಾಂತರ ಇರಿಕೆ ಕ್ರಮವನ್ನು ನಾವು ಕಂಡಿಡೋಣ. ತೀತಲ್ರಿ? ಓಕೆ ಪ್ರೀತಿ ವಿದ್ಯಾರ್ಥಿಗಳೇ, ನೀವು ಏನು ಮಾಡಿರಿ, ಬರೋದು ಪ್ರಾಕ್ಟೀಸನ್ನು ಮಾಡಿರಿ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಯಾರು ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಿ ಅವರಿಗೆ ನಿಮ್ಮ ಮನಸ್ಸನ್ನು ಮಾಡ್ತಕ್ಕಂಥ ತುಂಬ ಹೃದಯದ ಧನ್ಯವಾದಗಳು.